ಶಬ್ದ ಬೇರೆ ಅಷ್ಟೇ ಅಲ್ವೇ? ಇವೆಲ್ಲ ರಮಣ ಮಹರ್ಷಿಗಳ ಹೆಸರು ಕೇಳಿರ್ಬೋದು ನೀವೆಲ್ಲ. ತಮಿಳುನಾಡಲ್ಲಿ ತಿರುವಣ್ಣಾಮಲೆ ಕ್ಷೇತ್ರದಲ್ಲಿ ಸ್ಥಾಯಿ ರೂಪದಲ್ಲಿ ನೆಲೆಸಿದಂಥ ವ್ಯಕ್ತಿ. ಓದು ಬರಹ ಏನು ಸ್ಕೂಲ್ಗೆ ಹೋಗಿ ನಿಮ್ಗಳ ಥರ ಓದು ಬರಹ ಏನು ಕಲ್ತಿರಲಿಲ್ಲ. ಆದರೆ ಬಹಳ ಸಿದ್ಧ ಪುರುಷ, ಅದ್ವೈತದಲ್ಲಿ ಉತ್ಕೃಷ್ಟತೆಯನ್ನು ಆ ಸ್ಥಿತಪ್ರಜ್ಞನ ಸ್ಥಿತಿಯಲ್ಲಿ ಜೀವನ ನಡೆಸಿದಂಥ ವ್ಯಕ್ತಿ, ಪುಣ್ಯಾತ್ಮರು. ಸಾಕ್ಷಾತ್ ಅರುಣಾಚಲೇಶ್ವರನ ಒಂದು ಪರಮಾವತಾರ ಅಂತ ಹೇಳಿದ್ರೆ ಆಶ್ಚರ್ಯ ಏನಿಲ್ಲ. ಅವರು ಉಪದೇಶ ಸಾರ ಅಂತ ಒಂದು ಬರೆದಿದ್ದಾರೆ, 30 ಶ್ಲೋಕಗಳಿರ್ತಕ್ಕಂಥ ಒಂದು. ಆ ಉಪದೇಶ ಸಾರದಲ್ಲಿ ಪರಿಪೂರ್ಣ ವೇದದ ದ ಜಿಸ್ಟ್ ಆಫ್ ವೇದ ಅಂತ ಹೇಳ್ಬೋದು, ಇಲ್ಲ ವೇದಾಂತದ ಒಂದು ಜಿಸ್ಟ್ ಅಂತ ಹೇಳ್ಬೋದು. ಅದು ಪರಿಪೂರ್ಣ ಸಾರಾಂಶ ಉಪದೇಶ ಸಾರದಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೇನು ಬರ್ತಿರ್ಲಿಲ್ಲ, ಅದೇ ಸಂಸ್ಕೃತದಲ್ಲಿ ಅದನ್ನು ಬರೆದಿದ್ದಾರೆ ಅವರು. ಅದರಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ, ಕರ್ತೃರಾಜ್ಞಯ ಪ್ರಾಪ್ಯತೆ ಫಲಂ ಕರ್ಮ ಕಿಂಪರಂ ಕರ್ಮ ತತ್ ಜಡಂ ಶ್ರುತಿ ಮಹೋದದೌ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿದಾಯಕಂ. ನಾವೇನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ವಿ ಅಂದರೆ ಮುಕ್ತಿ ಸಿಗಲಿ ಅಂತ. ಮುಕ್ತಿ ಅಂದ್ರೇನು? ಜೀವನ ಚಕ್ರದಿಂದ ಬಿಡುಗಡೆ. ಜೀವನ ಚಕ್ರದಿಂದ ಬಿಡುಗಡೆ ಅಂದ್ರೇನು? ಗಂಡ ಹೆಂಡತಿ ಇನ್ನೊಂದು ಜನ್ಮ ಇಲ್ಲ, ಇನ್ನೊಂದು ಜನ್ಮ ಇಲ್ಲ, ಇನ್ನೊಂದು ಜನ್ಮ ಇಲ್ಲ, ಇನ್ನೊಂದು ಜನ್ಮ ಇಲ್ಲ. ಮುಕ್ತಿ ಯಾವಾಗ ಆಗತ್ತೆ ಅಂತಂದರೆ ನನ್ನ ಬಗ್ಗೆ ನನಗೆ ಪರಿಪೂರ್ಣ ಜ್ಞಾನ ಇದ್ದಾಗ ನನಗೆ ಮುಕ್ತಿ ಆಗುತ್ತೆ. ಅಲ್ಲಿ ಶ್ರುತಿ ಮಹೋದದು ಪತನ ಕಾರಣಂ ಒಂದು. ಈ ಶ್ರುತಿಯೆಲ್ಲ ಏನೇ ಮಾತನಾಡ್ತಾ ಇದೆ ಅದೆಲ್ಲವೂ ಕೂಡ ಪತನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಪತನ ಅಂದರೆ ನಮ್ಮನ್ನು ಕೆಳಗೆ ಬೀಳಿಸ್ತಕ್ಕಂಥದ್ದು ಅಂತ. ಏನು ಶ್ರುತಿ ಏನು ಮಾತಾಡುತ್ತೆ? ಯಜ್ಞ ಯಾಗಾದಿಗಳ ಬಗ್ಗೆ ಮಾತನಾಡುತ್ತೆ. ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳ ಬಗ್ಗೆ ಮಾತನಾಡುತ್ತೆ. ಆ ಯಜ್ಞ ಯಾಗಾದಿಗಳು ನಮ್ಮನ್ನು ಕೆಳಗೆ ಬೀಳಿಸುತ್ತೆ ಅಂದರೆ, ನಮ್ಮ ಕಾಲೆಳೆಯುತ್ತೆ ಅಂದರೆ ಯಾವ ರೀತಿ ಅದು ಅಂತ ನೋಡಿದಾಗ ಅವ್ರು ಹೇಳಿರೋದಲ್ಲಿ ಯಜ್ಞ ಯಾಗಾದಿಗಳಿಂದ ಏನು ಫಲ ಉತ್ಪತ್ತಿಯಾಗತ್ತೆ, ಪುಣ್ಯದ ಫಲ ಉತ್ಪತ್ತಿಯಾಗತ್ತೆ, ಆ ಪುಣ್ಯವನ್ನು ಅನುಭವಿಸ್ಬೇಕಾದ್ರೆ ನೀನು ಮತ್ತೆ ಇನ್ನೊಂದ್ಸತಿ ಜನ್ಮ ತಗೋಬೇಕು. ಗೊತ್ತಾಯ್ತಲ್ಲ? ಆ ಪುಣ್ಯವನ್ನು ಅನುಭವಿಸ್ಬೇಕಾದ್ರೆ ಮತ್ತೆ ಇನ್ನೊಂದ್ಸತಿ ಜನ್ಮ ತೆಗೆದುಕೋಬೇಕು. ಆದ್ದರಿಂದ ಅದು ನಿನ್ನ ಪತನಕ್ಕೆ ಕಾರಣವಾಗಿರತಕ್ಕಂಥದ್ದು ಅಂತ. ಅದಕ್ಕೋಸ್ಕರನೇ ಭಗವಂತ ಕರ್ಮಯೋಗದ ಬಗ್ಗೆ ಮಾತನಾಡ್ತಾನೆ. ನೀವೇನು ಮಾಡ್ತಾ ಯಜ್ಞ ಯಾಗಾದಿಗಳನ್ನು ಏನು ಮಾಡ್ಕೊಂಡು ಬರ್ತಾ ಇದ್ದೀರಾ, ಆ ಯಜ್ಞ ಯಾಗಾದಿಗಳು ಲೋಕಹಿತಕ್ಕೋಸ್ಕರ ಅಂತ ಸಂಕಲ್ಪ ಆಗೋದಾಗ ಆ ಫಲ ನಿಮಗೆ ಬಾಧೆಯನ್ನು ಉಂಟು ಮಾಡೋಲ್ಲ. ಆ ಫಲ ಎಲ್ಲಿ ಹೋಗುತ್ತೆ ಹಾಗಾದರೆ ಅಂದಾಗ, ನಮ್ಮ ತಂದೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಣಯ್ಯ, ಏನು ಮೂರತ್ತು ಎಲ್ಲರಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ ಯಜ್ಞ ಯಾಗಾದಿ ಮಾಡ್ತಾರೆ ಕಣಯ್ಯ ಅಂತ ಹೊಗಳ್ತಾರೆ. ಇಲ್ಲ ಯಾರೋ ಸ್ನೇಹಿತ ಹೊಗಳ್ತಾನೆ, ಅಕ್ಕಪಕ್ಕದ ಮನೆಯವ್ರು ಹೊಗಳ್ತಾರೆ. ಆ ಪುಣ್ಯದ ಫಲ ಅವ್ರಿಗೆ ಹೋಗುತ್ತೆ. ನಮ್ಮ ಅಪ್ಪಂಗೆ ಬುದ್ಧಿ ಇಲ್ಲ, ಮೂರತ್ತು ಅವ್ರಿಗೆ ಒಳ್ಳೇದಾಗಲಿ, ಇವ್ರು ಒಳ್ಳೇದಾಗಲ್ಲ ಇದ್ಕೊಂಡು ಊರವ್ರಿಗೆಲ್ಲ ಉಪಕಾರ ಮಾಡಿ ನಮಗೇನು ಮಾಡಿಲ್ಲ ಕಣ ಅಂತ ಮೂರತ್ತು ಬೈಕೊಂಡು ಕೂತಿರ್ತಾರೆ ಕೆಲವರು. ಎಲ್ಲ ಥರನೂ ಇದೆ. ಆ ಲೋಕಹಿತ ಮಾಡಬೇಕಾದ್ರೆ ಏನಾದ್ರು ಲೋಪದೋಷ ಉಂಟಾಗಿದ್ದಾಗ ಆ ಲೋಪದೋಷ ಅವನಿಗೋಗುತ್ತೆ. ಯಾರು ನಿಂದನೆಯನ್ನು ಮಾಡ್ತಾನೆ, ಲೋಕಹಿತವನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗೆ ಏನು ನಿಂದನೆ ಏನಾಗುತ್ತೆ ಅದು ಅಲ್ಲಿ ಅವನಿಗೋಗುತ್ತೆ. ಪುಣ್ಯದ ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಗೆ ಅದು ಪುಣ್ಯ ಅಲ್ಲಿ ಡಿವೈಡ್ ಆಗುತ್ತೆ. ಅವಾಗೇನಾಗತ್ತೆ, ಈ ವ್ಯಕ್ತಿನಲ್ಲಿ ಏನು ನೀವುಗಳು ಲೋಕಹಿತ ಮಾಡಿಕೊಂಡು ಯಜ್ಞ ಯಾಗಾದಿ ಮಾಡ್ಕೊಂಡು ಬರ್ತಾ ಇದ್ದೀರಾ, ನೀವು ಮಾಡ್ತಾ ಇರತಕ್ಕಂಥ ಯಜ್ಞ ಯಾಗಾದಿಗಳಿಂದ ಆ ಪುಣ್ಯದ ಫಲನೂ ನಿಮಗೆ ಬಾಧೆಯನ್ನು ಉಂಟು ಮಾಡಲ್ಲ. ಜೊತೆಗೆ ಅದರಿಂದ ಏನಾದ್ರು ಲೋಪದೋಷ ಉಂಟಾದರೂ ಕೂಡ ಅದು ನಿಮಗೆ ಬಾಧೆಯನ್ನು ಉಂಟು ಮಾಡಲ್ಲ. ಅವಾಗೇನಾಗತ್ತೆ, ನಿಮಗೆ ಚಿತ್ತಶೋಧಕಂ ಮುಕ್ತಿದಾಯಕಂ ಅಂತ. ಆ ಚಿತ್ತಶೋಧನೆ ಏನಾಗ್ತಾ ಇದೆ ಅಂದ್ರೇನು, ನಮ್ಮಲ್ಲಿ ಅಂತಃಕರಣ ಶುದ್ಧಿ ಏನಾಗುತ್ತೆ, ಆ ಅಂತಃಕರಣ ಶುದ್ಧಿ ಆದಾಗ ನಿಮಗೆ ಅದು ನಿಮ್ಮನ್ನೇ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ನಿಜವಾಗ್ಲೂ ನಮ್ಮನ್ನು ಮೋಕ್ಷಕ್ಕೆ ಅದು ಕರ್ಕೊಂಡು ಹೋಗುತ್ತಾ ಅಂದರೆ ಏನು ಕರ್ಕೊಂಡು ಹೋಗಲ್ಲ. ಯಾಕೆಂದರೆ ನೀವೆಲ್ಲರೂ ಕೂಡ ಮೋಕ್ಷದ ಸ್ವರೂಪರೇ.
ಈಗ ವಜ್ರದ ವ್ಯಾಪಾರಿ ಆ ವಜ್ರಕ್ಕೆ ಹೊಳಪನ್ನು ವಜ್ರದ ವ್ಯಾಪಾರಿ ಕೊಡಲ್ಲ. ಆ ಹೊಳಪು ವಜ್ರದ ಜನ್ಮಸಿದ್ಧ ಹಕ್ಕು ಅದು. ದಟ್ಸ್ ದ ನೇಚರ್ ಆಫ್ ದ ಡೈಮಂಡ್. ಹೌದಾ? ಅವನೇನು ಮಾಡ್ತಾನೆ, ಆ ಮೇಲ್ಗಡೆ ಇರ್ತಕ್ಕಂಥ ಧೂಳು ಕಸ ಕಡ್ಡಿನ ಕಟ್ ಮಾಡ್ತಾನೆ. ಯಾರಿದ್ದಾರೆ ವಜ್ರದ ವ್ಯಾಪಾರಿ? ಒಂದು 61, 62 ಕಟ್ಟಿಂಗ್ ಮಾಡ್ತಾನೆ. ಆ ಕಟ್ಟಿಂಗ್ ಮೇಲೆ ಅದ್ರ ಹೊಳಪು ಜಾಸ್ತಿ ಆಗುತ್ತೆ. ಆ ರೀತಿ ಈ ಯಜ್ಞಯಾಗಾದಿಗಳಿಂದ ಏನಾಗುತ್ತೆ, ನಮಗೆ ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತಾನೆ ಅಂದರೆ ನಮ್ಮ ಅಂತಃಕರಣದಲ್ಲಿ ಏನು ಮಲವಿಕ್ಷೇಪಾದಿಗಳಿದೆ, ಆ ಧೂಳು ಏನು ಕೂತ್ಕೊಂಡಿದೆ, ಅದನ್ನೆಲ್ಲ ಯಜ್ಞಯಾಗಾದಿಗಳು ತೊಳೆಯುತ್ತೆ. ನಮ್ಮ ಹೊಳಪು ನಮ್ಮ ಜೊತೆನೇ ಇರುತ್ತೆ. ಅದರಿಂದ ಈ ರಮಣ ಮಹರ್ಷಿಗಳು ಹೇಳಿದ್ರು, ಇದು ಯಜ್ಞಯಾಗಾದಿಗಳಿಂದ ಹೊಳಪು ಬರುತ್ತೆ. ಯಾವಾಗ ಹೊಳಪು ಬರುತ್ತೆ? ಕರ್ಮಯೋಗಿಯಾದಾಗ. ಲೋಕಹಿತಾರ್ಥಾಯ ಜಗದ್ಹಿತಾಯ ಚ ಭಗವತ್ ಪ್ರೀತ್ಯರ್ಥೆ, ಈ ರೀತಿಯಾಗಿರ್ತಕ್ಕಂಥ ಸಂಕಲ್ಪಗಳಿಂದ ಏನಾಗುತ್ತೆ, ನಿಮ್ಮಲ್ಲಿ ಹೊಳಪು ಜಾಸ್ತಿ ಆಗುತ್ತೆ. ಅದನ್ನು ಅವರು ಉಪದೇಶ ಸಾರ ಅಂತ 30 ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ಈಗ ನಾ ಬರ್ರಾಕರ್ ಹೇಳಿದ್ರಿ, ನ ಕರ್ಮಣ ನ ಪ್ರಜೆಯಾದನೆ ನತ್ಯಾಗೆ ನೈಗೆ ಅಮೃತತ್ವ ನಶು. ಏನಂಗಂದರೆ ನ ಕರ್ಮಣ, ಕರ್ಮದಿಂದಲ್ಲ, ನ ಧನೇನ, ಹಣದಿಂದ ನನಗೆ ಜ್ಞಾನ ಸಿಗಲ್ಲ, ಹಣದಿಂದ ನನಗೆ ಮೋಕ್ಷ ಸಿಗಲ್ಲ, ಹಣದಿಂದ ನನಗೆ ನನ್ನ ಸ್ವರೂಪದ ಬಗ್ಗೆ ಜ್ಞಾನ ಉಂಟಾಗಲ್ಲ. ಹಣದಿಂದ ನನಗೆ ಲೌಕಿಕ ಜ್ಞಾನ ಉಂಟಾಗುತ್ತೆ. ಏನಕ್ಕೆ? ನಮ್ಮಪ್ಪ ಫೀಸ್ ಕಟ್ಟಿದೆ, ಅದಕ್ಕೆ ನಾನು ಸ್ಕೂಲ್ಗೆ ಹೋಗಿ ಏನೋ ಒಂಚೂರು ಆ ಈ ಕಲ್ತ್ಕೊಂಡ್ಬಂದೆ. ಆ ಈ ಕಲಿತ್ಕೊಂಡಿರೋದ್ರಿಂದ ನನ್ನ ಸ್ವರೂಪದ ಬಗ್ಗೆ ನನಗೆ ಜ್ಞಾನ ಉಂಟಾಯ್ತಾ ಅಂದರೆ ಖಂಡಿತ ಇಲ್ಲ. ನ ಕರ್ಮಣ ನ ಪ್ರಜೆಯ. ಪ್ರಜೆಗಳು ಅಂದ್ರೇನು? ಇಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಾಂಧವ ಗಂಡ ಹೆಂಡತಿ ಏನೇನು ಸಂಬಂಧಗಳಿದೆ, ಬಹದರಾಯಣ ಸಂಬಂಧಗಳಿದೆ, ಆ ಸಂಬಂಧಗಳಿಂದ ನನಗೆ ಮೋಕ್ಷ ಸಿಗುತ್ತಾ ಅಂತಂದ್ರೆ ಇಲ್ಲ. ಆ ಸಂಬಂಧಗಳಿಂದ ನಿನಗೆ ನಿನ್ನ ಸ್ವರೂಪದ ಬಗ್ಗೆ ಬೋಧನೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ? ಇನ್ನು ಸಂಬಂಧಗಳಿಂದ ಏನಾಗ್ಬೋದು, ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬೋದು, ಇಲ್ಲ ತಾತ್ಕಾಲಿಕ ಖುಷಿ ಉಂಟಾಗ್ಬೋದು, ತಾತ್ಕಾಲಿಕ ಸಂತೋಷ, ಎರಡೇ ಉಂಟಾಗ್ಲಿಕ್ಕೆ ಸಾಧ್ಯ ಸಂಬಂಧಗಳಿಂದ. ನ ಕರ್ಮಣ ನ ಪ್ರಜೆಯ ನ ಧನೇನ. ಕೊನೆಯಲ್ಲಿ ಹೇಳ್ದ ತ್ಯಾಗೇನ ಏಕೇನ ಅಮೃತತ್ವ ಮಾನಶು. ಇದು ಶ್ವೇತಾಶ್ವತರ ಉಪನಿಷತ್ತಿನ ವಾಕ್ಯ ಇದೆ. ತ್ಯಾಗೇನ ಏಕೇನ ಅಮೃತತ್ವ, ತ್ಯಾಗದಿಂದ ಮಾತ್ರ. ತ್ಯಾಗ ಅಂದ್ರೇನು? ಏನು ತ್ಯಾಗ ಅಂದರೆ? ಕೊಡೋದು ಬಿಡೋದು ಅಂತ. ಕೊಡ್ಲಿಕ್ಕೆ ನಂದು ಏನಿದೆ? ಕೊಡ್ಲಿಕ್ಕೆ ನಂದು, ನಾನು ಏನೇ ಕೊಡ್ರೋದ್ರಲ್ಲಿ ನಂದು ಅನ್ನೋದು ಏನಿದೆ? ಯಾವ್ಯಾವ್ದು ನಂದಲ್ವೋ ಅದನ್ನೆಲ್ಲ ನಂದು ಅಂತ ಅನ್ಕೊಂಡು ಕೂತಿದ್ದೀನಲ್ಲ, ಅದನ್ನ ಬಿಡೋದು. ವಸ್ತು ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಯಾವುದು ನಂದಲ್ಲ, ಆದರೆ ನಂದು 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 ಅಂತ ಅನ್ಕೊಂಡು ಕೂತಿದ್ದೀನಿ. ಈಗ ಶರೀರ ನಾನಾ? ಖಂಡಿತ ಶರೀರ ನಾನು. ಈಗ ಶರೀರ ನಾನು ಅಲ್ಲದೆ ಇದ್ದರೂ ಕೂಡ ನಾನು ಯಾರೇ ನೀನು, ನಾನು ನನ್ನ ಹೆಸರು ಹೇಳ್ತೀನಿ. ನನ್ನ ಹೆಸರು ಅಂದ್ರೇನು? ಈ ಶರೀರಕ್ಕೆ ಒಂದು ಐಡೆಂಟಿಫಿಕೇಷನ್ಗೆ ಒಂದು ಹೆಸರು ಕೊಟ್ಟಿದ್ದೀವಿ. ಈ ಶರೀರನೇ ನಾನಲ್ಲ ಅಂದಾಗ ಶರೀರದ ಜೊತೆ ಸಂಬಂಧ ಇರತಕ್ಕಂಥ ಪ್ರತಿಯೊಂದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲವೂ ನಂದಾಗ್ಲಿಕ್ಕೆ ಸಾಧ್ಯನಾ? ಆಗಕ್ಕೆ ಸಾಧ್ಯ. ಸೊ ಯಾವುದು ನಂದು ಅಲ್ವೋ, ನಂದಲ್ಲದೆ ಇರತಕ್ಕಂಥ ಸಂಬಂಧಗಳನ್ನು, ನಂದಲ್ಲದೆ ಇರತಕ್ಕಂಥ ವಸ್ತು ಸಾಮಗ್ರಿಗಳನ್ನು, ನನ್ನಲ್ಲದೆ ಇರತಕ್ಕಂಥ ಏಷಣತ್ರಯಗಳನ್ನು, ನನ್ನ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಏಷಣಗಳೇನಿದೆ ಅದನ್ನು ನಂದು ಅಂತ ಅನ್ಕೊಂಡು ಕೂತಿದ್ದೀನಲ್ಲ, ಅದನ್ನು ಬಿಡ್ತಕ್ಕಂಥ, ಅದನ್ನು ತ್ಯಾಗ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದ. ಎಲ್ಲ ಧರ್ಮವನ್ನು ಬಿಡು ಅಂದ. ಯಾವ ಧರ್ಮವನ್ನು ಬಿಡು? ಜಾತಿ ಬಿಡು ಅಂತ ಹೇಳಲಿಲ್ಲ ಇಲ್ಲಿ. ನೀನು ಮಾಡ್ತಾ ಇರ್ತಕ್ಕಂಥ ಕುಲಧರ್ಮದ ಬಿಡು ಅಂತ ಹೇಳಲಿಲ್ಲ. ಧರ್ಮ ಅಂದರೆ ಏನು ನೀನು ಅಲ್ಲದೆ ಇರತಕ್ಕಂಥ ಈ ಶರೀರಾದಿಗಳನ್ನ ನೀನು ಅಂತ ಅಂದ್ಕೊಂಡಿದೆಯೋ, ಅದಕ್ಕೇನು ಅಟ್ಯಾಚ್ಮೆಂಟ್ ಆಗಿದೆಯೋ, ನೀನು ಶರೀರ ಸೂಕ್ಷ್ಮ ಕಾರಣ ಹಾಗೂ ಈ ಸ್ಥೂಲ ಶರೀರ ಏನಿದೆ, ಆ 3 ಶರೀರದ ಧರ್ಮ ನಿಂದಲ್ಲ, ಅದನ್ನು ಬಿಡು ಅಂದ. ಶರೀರದ ಧರ್ಮ ಅಂದಾಗ ಈಗ ಸ್ಥೂಲ ಶರೀರದ ಧರ್ಮ ಏನು? ಹುಟ್ಟೋದು ಸಾಯೋದು, ಇವೆರಡೇ ಧರ್ಮ ಸ್ಥೂಲ ಶರೀರಕ್ಕೆ.
ಹುಟ್ಟು ಸಾವು ನನಗಿದೆಯಾ? ನಮ್ಮಪ್ಪ ಸತ್ತ, ನಾ ತಗೊಂಡೋಗಿ ಬೆಂಕಿ ಇಟ್ಟೆ. ಪಕ್ಕದನ್ನು ಕೇಳ್ತಾನೆ, ಏನೇ ಬುದ್ಧಿ ಇಲ್ವೇನೆ ನಿಮ್ಮ ಅಪ್ಪಂಗೆ ಬೆಂಕಿ ಆಗ್ತಿದೆಯಲ್ಲ ಅಂದರೆ ಆ ದುಃಖದಲ್ಲೂ ನಾನು ಬೈದೇ ಬೈತೀನಿ. ನಮ್ಮಪ್ಪ ಹೋದ ಕಣೆ, ಇದು ಹೆಣ ಕಾಣೋದು ನಿಜ ತಾನೆ? ಇದು ಕಟ್ಟು ಸತ್ಯ. ಇದು ಅಂದ್ರೇನು ನನಗೆ ಚೆನ್ನಾಗಿ ಗೊತ್ತಿದೆ, ಶರೀರ ನಮ್ಮಪ್ಪ ಅಲ್ಲ ಅಂತ. ನಿಜ ತಾನೆ? ಸೊ ನಮ್ಮಪ್ಪ ಹೋದ ಅಂದರೆ ನಮ್ಮಪ್ಪ ಅಂತಕ್ಕಂಥ ವಸ್ತು ಬೇರೆ, ಈ ಶರೀರ ಬೇರೆ ಆಗೋಯ್ತವ. ಅಂದ್ರೇನು? ಶರೀರದ ಧರ್ಮ ಹುಟ್ಟು ಸಾವು ಅಷ್ಟೇ. ಅಂದರೆ ನಮ್ಮಪ್ಪನ ಹುಟ್ಟು ಸಾವು ಇಲ್ಲ, ಅದೇ ರೀತಿ ನನಗೂ ಹುಟ್ಟು ಸಾವು. ಸೊ ಈ ಧರ್ಮ ಬಿಡು. ನೆಕ್ಸ್ಟು ಸೂಕ್ಷ್ಮ ಶರೀರಕ್ಕೆ ಪ್ರವೇಶ ಮಾಡಿದಾಗ ಸುಖ ದುಃಖವನ್ನು ಯಾರು ಅನುಭವಿಸ್ತಾರೆ? ನಂಗೆ ಭಾಳ ದುಃಖ ಆಯಿತು ಕೊನೆಗೆ. ಈಗ ನನಗೆ ನೋವ್ತಾ ಇದೆ, ಕೈ ನೋವು. ಈಗ ನೋವ್ತಾ ಇದೆ, ನೋವು ಅಂತಕ್ಕಂಥದ್ದನ್ನು ನನಗೆ ಆ ಅನುಭೂತಿ ಯಾರು ಎಲ್ಲ ಆಗ್ತಾ ಇದೆ ನಿಮಗೆ? ಶರೀರದಲ್ಲಿ ನೋವಿದೆ, ಆ ಶರೀರದ ನೋವು ಅಂತಕ್ಕಂಥ ಅನುಭೂತಿ ಎಲ್ಲ ಆಗ್ತಾ ಇದೆ? ಮನಸ್ಸು. ಹೌದಾ? ಈಗ ನಿಮ್ಮ ಶರೀರವನ್ನು ಬೈಸೆಕ್ಟ್ ಮಾಡಿ ಇದು ಮನಸ್ಸು ಇದು ಬುದ್ಧಿ ಅಂತ ಯಾರು ಡಾಕ್ಟರ್ ತೆಗೆದಿಡ್ತಾರ? ಅದಿರೋದೆಲ್ಲಿ? ಸೂಕ್ಷ್ಮತೆ. ಸೊ ಅಂದರೆ ಮನಸ್ಸು ಬುದ್ಧಿ ಇರತಕ್ಕಂಥದ್ದು ಸೂಕ್ಷ್ಮ ಶರೀರದಲ್ಲಿ. ಅಂದ್ರೇನು? ನಿಮ್ಮ ಸುಖ ಇಲ್ಲ ದುಃಖ, ಆ ಸುಖ ದುಃಖಗಳನ್ನು ಅನುಭೂತಿಯನ್ನು ಅನುಭವಿಸ್ತಾರೋ. ಒನ್ ಹೂ ಇಸ್ ಎಕ್ಸ್ಪೀರಿಯನ್ಸಿಂಗ್ ದ ಆ ಸುಖ ದುಃಖದ ಒಂದು ಅನುಭೂತಿ ಯಾರಿಗ ಆಗ್ತಾ ಇದೆ? ಸೂಕ್ಷ್ಮ ಶರೀರಕ್ಕೆ ಆಗ್ತಾ ಇದೆ. ಆದರೆ ಅದಕ್ಕೆ ಮಾಧ್ಯಮ ಯಾವುದು? ಈ ಸ್ಥೂಲ ಶರೀರ. ಹೌದು? ಅದೇ ಸೂಕ್ಷ್ಮ ಶರೀರ ಮತ್ತೊಂದು ಶರೀರ ಧಾರಣೆ ಮಾಡುತ್ತೆ, ಇದೊಂದು ಜನ್ಮ ತಗೊಂಡು. ಅವಾಗೇನಾಯಿತು? ಸುಖ ದುಃಖದ ಅನುಭೂತಿ ಏನಾಗ್ತಾ ಇದೆ, ಸುಖ ದುಃಖ ಅದೆಲ್ಲವೂ ಕೂಡ ಸೂಕ್ಷ್ಮ ಶರೀರದ ಧರ್ಮ, ನಿನ್ನ ಧರ್ಮ ಅಲ್ಲ. ಅದನ್ನು ಬಿಡು ಮುಂದ. ಸರ್ವಧರ್ಮಾನ್ ಪರಿಸ್ಥಿತಿ. ಆಮೇಲೆ ಕಾರಣ ಶರೀರ ಅಂತೀವಿ. ಕಾರಣ ಶರೀರ ಅಂತಂದರೆ ಅದಕ್ಕೆ ಶರೀರ ಏನಕ್ಕೆ ಅಂತ ಹೇಳಿದ್ವಿ ಅಂತಂದರೆ, ಕಾರಣ ಶರೀರ ಅಂತಕ್ಕಂಥದ್ದು ಹೇಳಬೇಕು ಅಂತಂದರೆ ನಥಿಂಗ್ ಬಟ್ ಎನ್ ಇಗ್ನೋರೆನ್ಸ್. ಅಜ್ಞಾನಕ್ಕೆ ನಾವು ಕಾರಣ ಶರೀರ ಅಂದ್ವಿ. ಆ ಅಜ್ಞಾನ ಅದನ್ನು ಸುಡಬಹುದು ನಾವು. ಈಗ ಶರೀರವನ್ನು ಸುಡಬಹುದು. ದಹ್ಯತೆ ಇತಿ ದೇಹ ಅಂತ. ಶರೀರ ಸುಡಲ್ಪಡೋದ್ರಿಂದ ಅದಕ್ಕೆ ದೇಹ ಅಂತ ಹೆಸರು. ಅದರಿಂದ ಅದಕ್ಕೂ ಶರೀರ ಅಂತ, ಕಾರಣ ಶರೀರ ಅಂತ ಏನಕ್ಕೆ ಹೇಳಿದ್ವಿ ಅಂದರೆ, ಆ ಕಾರಣ ಅಂತಕ್ಕಂಥದ್ದು ಯಾವುದಪ್ಪ ಅಂದರೆ ಅಜ್ಞಾನವನ್ನು ಕೂಡ ಜ್ಞಾನ ಅಗ್ನಿಯಿಂದ ನೀವು ಅದನ್ನು ಭಸ್ಮ ಮಾಡಬಹುದು. ಅದರಿಂದ ಅದಕ್ಕೆ ಶರೀರ ಅಂತ ಹೆಸರು ಬಂತು. ಒಂದು ಸೂಕ್ಷ್ಮ, ಒಂದು ಸ್ಥೂಲ, ಇನ್ನೊಂದು ಕಾರಣ. ಅಜ್ಞಾನಿಗಳ ನಾವು. ನನ್ನ ಸ್ವರೂಪ ಅಜ್ಞಾನ ಅಲ್ಲ. ಸುಖ ದುಃಖಕ್ಕೆ ಅನುಭವಿಸ್ತಕ್ಕಂಥವನ ನಾನು? ಖಂಡಿತ ಅಲ್ಲ. ಹುಟ್ಟು ಸಾವಿಗೆ ಒಳಪಡ್ತಕ್ಕಂಥವನ ನಾನು? ಖಂಡಿತ ಅಲ್ಲ. ಆದ್ದರಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದಾಗ ಈ ಧರ್ಮಗಳನ್ನು ಹೊರತುಪಡಿಸ್ಕೊಂಡು ಅದರಿಂದ ಹೊರಗಡೆ ಬಂದಾಗ ನನ್ನ ಸ್ವರೂಪದಲ್ಲೇ ನೀನಿರ್ತೀಯ. ಅವಾಗ ನೀನು ನನ್ನನ್ನೇ ಶರಣಾಗತಿ ಆಗ್ತೀಯ. ಅವಾಗ ನಿನ್ನಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅಂದ. ಅದನ್ನೇ ತ್ಯಾಗೇನ ಏಕೇನ ಅಮೃತತ್ವ ಮಾನಶುಹು ಅಂತ ನೀವುಗಳೆಲ್ಲ ಬಂದಾಗ ಹೇಳಿದ್ದು. ಅದನ್ನೇ ರಮಣ ಮಹರ್ಷಿಗಳು ಚಿತ್ತಶೋಧಕಂ ಮುಕ್ತಿದಾಯಕಂ ಅಂತ ಹೇಳಿ. ನೀವೆಲ್ಲ ಏನು ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ನಿಮ್ಮ ಚಿತ್ತ ಶೋಧನೆಗೋಸ್ಕರನೇ ನಾವು ಮಾಡಿಸ್ತೇವೆ. ನೆನಪು, ನೀವೆಲ್ಲರೂ ಕೂಡ ಮೋಕ್ಷವನ್ನು ಪಡಿಬೇಕು ಅಂತಕ್ಕಂಥ ಅಭಿಲಾಷೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾವು. ಅದಾಯ್ತು, ಭಗವತಿ ಒಳ್ಳೇದು ಮಾಡಲಿ. ಎಲ್ಲ ಕುಂಭಕ್ಕೆ ತಯಾರಿ ನಡೆಸ್ತಾ ಇದ್ದೀರಾ?